ಸೆಪ್ಟೆಂಬರ್ 5ರಂದು ನಡೆಯುವ ಶಿಕ್ಷಕ ದಿನಾಚರಣೆಯನ್ನ ಬೇಲೂರು ತಾಲೂಕು ಆಡಳಿತ ವತಿಯಿಂದ ಇದೇ ಪ್ರಥಮ ಬಾರಿಗೆ ವಿಭಿನ್ನವಾಗಿ ಬೇಲೂರಿನಲ್ಲಿ ಶಾಲೆಗಳ ಜೊತೆಗೆ ಕಾಲೇಜುಗಳ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಸಲಾಗುತ್ತೆ ಎಂದು ಬೇಲೂರು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ವತಿಯಿಂದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಳೆದ ಬಾರಿ ತಾಲೂಕು ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಒಟ್ಟಾಗಿ ಸೇರಿ ಶಿಕ್ಷಕ ದಿನಾಚರಣೆ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಚರಿಸಿ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಶಿಕ್ಷಕರನ್ನೇ ಅತಿಥಿಯಾಗಿ ಆಹ್ವಾನಿಸಿ ನಡೆಸಿದ ಕಾರ್ಯಕ್ರಮ ನಿಜಕ್ಕೂ ಮಾದರಿಯಾಗಿದೆ. ಅಂತೆಯೇ ಈ ಬಾರಿ ಪಿಯುಸಿ ಕಾಲೇಜಿನ ಉಪನ್ಯಾಸಕರನ್ನ ಪರಿಗಣಿಸಿ ಅದ್ದೂರಿಯಾಗಿ ಆಚರಿಸಲು ಕ್ರಮ ಕೈಗೊಳ್ಳುವಂತೆ ಸಲಹೆ ನೀಡಿದರು. ಇನ್ನು ಇದೇ ಸಮಯದಲ್ಲಿ ಬೇಲೂರು ತಾಲೂಕು ತಹಶೀಲ್ದಾರ್ ಎಂ ಮಮತಾ ಹಾಗೂ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಪಾಲಾಕ್ಷ ಅವರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು. ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನದಂದು ಆಚರಣೆ ಮಾಡ್ತಕ್ಕಂತಹ ಮಾಸಿ ಅಂದರೆ ಅದು ಶೋಭೆ ತರ್ತಕ್ಕಂಥದ್ದನ್ನ ಆ ಕೆಲಸನ ನಮ್ಮ ತಾಲೂಕು ಆಡಳಿತ ಮತ್ತು ನಾವೆಲ್ಲರೂ ಸಹ ಮಾಡ್ತಿದ್ದೇವೆ. ಅದರ ಬಗ್ಗೆ ನಮ್ಗೆ ಯಾವುದೇ ಇದ್ದಿಲ್ಲ. ಆಮೇಲೆ ಒಂದು ನಮ್ಮ ರಾಜ್ಯಗಳ ಯಾವುದೇ ಕಾರ್ಯಕ್ರಮಗಳು ಸಹ ಪಾರದರ್ಶಕತೆಯಾಗಿರಬೇಕು. ಪಾರದರ್ಶಕತೆಯಲ್ಲಿ ಏನು ಆಗಬಾರದು. ಏನು ಆಯ್ಕೆ ಪ್ರಕ್ರಿಯೆಯಿಂದ ಇರೋದು ಎಲ್ಲವೂ ಸಹ ಜನ ನಿಲ್ತಕ್ಕಂಥ ಇದಿರಬೇಕು. ಅಂದರೆ ಯಾರೋ ಒಬ್ಬರನ್ನ ನಿಲ್ಸೋದಕ್ಕೆ ಹೋಗಿ 100 ಜನ ನಮ್ಮ ಬೆನ್ನಿಂದ ಇರ್ತಾರೆ. ನಾವು ಒಬ್ಬರು ಮಾತ್ರ ನೋಡ್ತಾ ಇರ್ತೀವಿ. ನಮ್ಮ ಬೆನ್ನನ್ನು ನೋಡ್ತಕ್ಕಂಥವ್ರು ಲಕ್ಷಾಂತರ ಜನ ಇರ್ತಾರೆ. ಪಾರದರ್ಶಕತೆ ಇರಬೇಕು. ಕಳೆದ ಬಾರಿ ಏನು ಪಾರದರ್ಶಕತೆ ಅಂತಕ್ಕಂಥದ್ದನ್ನ ಕಿರೀಟವನ್ನ ಬೇಲೂರು ತಾಲೂಕು ಶಿಕ್ಷಕ ದಿನಾಚರಣೆ ದಿನಾಂಕ ಮತ್ತು ಸ್ಥಳ ನಿಗದಿ ಇದರದ್ದು ಸ್ಥಳ ಯಾವ ಸ್ಥಳ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ. 1 by 1 ಒಂದು ಇದನ್ನ ನಮ್ಮ ಸ್ಥಳ ಅಂದ್ರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಟೀಚರ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ, ಇದು ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ಮಾಡಬೇಕು ಸರ್. ಟೋಟಲ್ ಊಟಕ್ಕೆ ಎಷ್ಟು ಜನ ಆಗ್ತಾರೆ ಅಂತಕ್ಕಂಥದ್ದು ಅದ್ರ ಜೊತೆನಲ್ಲಿ ನಾವಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೀವಿ ಅಂದ್ರೆ ಮಿನಿಮಮ್ 100-200 ಜನ ನಮ್ಮ ಜೊತೆ ಅಂದ್ರೆ ಮಾತಾಡ್ಸಕ್ಕೆ ಬಂದಿರ್ತಕ್ಕಂಥ ಇರ್ತಾರೆ. ಅದನ್ನ ಮನದೊಂದು ಇಟ್ಕೊಂಡು ವ್ಯವಸ್ಥಿತವಾಗಿ ಅದನ್ನ ಇದು ಮಾಡಿ ಬೇರೆ ಏನಾದ್ರು ಲಾಸ್ಟ್ ಟೈಮ್ ಅದೆಲ್ಲರೂ ಇರಲಿ. ಯಾಕಂದ್ರೆ ಮೆರವಣಿಗೆಗಳು ಇಲ್ಲ, ಸಾಂಸ್ಕೃತಿಕ ಕಾರ್ಯಕ್ರಮ ಇಲ್ಲ ಅಂದ್ರೆ ಅದೆಲ್ಲ ವ್ಯವಸ್ಥಿತವಾಗಿ 4-5 ಗಂಟೆಗಳ ಕಾಲ ಕಾರ್ಯಕ್ರಮ ಆಗ್ತಕ್ಕಂಥದ್ದು ಮಾಡ್ತಾರೆ. ವಿಶೇಷವಾಗಿ ಗೌರವ ಉತ್ಸವ ವಿಶೇಷ ಕಾರ್ಯಕ್ರಮ ಆಡಳಿತದ ವತಿಯಿಂದ ಮತ್ತೆ ತಮ್ಮ ಅಧ್ಯಕ್ಷತೆಯಲ್ಲಿ ಮಾಡಿರಲಿಲ್ಲ ಸರ್. ಬೇರೆ ಕಡೆ ಎಲ್ಲ ಟೀಚರ್ಸ್ಗಳೇ ಇದನ್ನ ಮಾಡಿ ನಮ್ಮನ್ನು ಅತಿಥಿಗಳಾಗಿ ಆಹ್ವಾನ ಕೊಡ್ತಾ ಇದ್ರು. ಬಟ್ ಹೋದ್ಸರಿ ಮೊದಲ ಬಾರಿಗೆ ವಿಶೇಷವಾಗಿ ತಮ್ಮ ಸಹಕಾರದಿಂದ ತಮ್ಮ ಮಾರ್ಗದರ್ಶನದ ಪ್ರಕಾರ ನಾವು ಎಲ್ಲ ತಾಲೂಕು ಆಡಳಿತ ಆಫೀಸರು ತಮ್ಮ ನೇತೃತ್ವದಲ್ಲಿ ನಾವು ಟೀಚರ್ಸ್ ಡೇನ ಮಾಡಿದ್ವಿ ಸರ್. ಅದು ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರ ಕಡೆಯಿಂದನೂ ಎಸ್ಪೆಷಲಿ ಎಲ್ಲ ನಮ್ಮ ಶಿಕ್ಷಕರ ಕಡೆಯಿಂದ ತುಂಬ ಅಭಿನಂದನೆಗಳನ್ನ ನಾವು ಸಲ್ಲಿಸಬೇಕಾಗುತ್ತೆ ಸರ್. ನಮಗೆ ವಿಶೇಷವಾಗಿ ಈ ಸರಿ ಕೂಡ ತಮ್ಮ ನೇತೃತ್ವದಲ್ಲಿ ನೀವೇನು ಮಾರ್ಗದರ್ಶನ ಕೊಡ್ತೀರಾ ಆ ಥರ ನಾವು ಮಾಡೋದಕ್ಕೆ ರೆಡಿ.